ರಜನಿ ಪಲ್ಲವಿ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನಿವತ್ತು ಕ್ಯಾರೆಟ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಕ್ಯಾರೆಟನ್ನು ಈ ರೀತಿಯಾಗಿ ಸಣ್ಣಗೆ ಹೆಚ್ಕೊಂಡಿದ್ದೇನೆ. ಕ್ಯಾರೆಟ್ ಒಂದೇ ಅಲ್ಲ, ಬೇರೆ ತರಕಾರಿನ ಕೂಡ ಇದೇ ರೀತಿಯೇ ಸಣ್ಣ ಹೆಚ್ಚಿ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬರೀ ಕ್ಯಾರೆಟಿನ ಮಾಡ್ತಾಯಿದ್ದೇನೆ. ಈ ಪುಡಿ ಏನಿದೆ, ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡುವಾಗ. ನೋಡಿಲ್ಲ ಅಂತ ಹೇಳಿದೆ, ನೀವು ನೋಡಿಬಿಟ್ಟು ಬನ್ನಿ. ಅದೇ ಪುಡಿ ಉಳಿದಿತ್ತು, ಸ್ವಲ್ಪ ಎಕ್ಸ್ಟ್ರಾ ನಿಮಗೂ ಕೂಡ ಹೇಳಿದ್ದೆ. ಇದನ್ನು ನಾನೀಗ ಕ್ಯಾರೆಟ್ ಉಪ್ಪಿನಕಾಯಿಗೆ ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ. ಈ ಪುಡಿ ಹಾಕ್ಕೊಂಡಿದ್ದೇನೆ ಮತ್ತು ಈ ಪಾತ್ರೆಯಲ್ಲಿ ನಾನು ಉಪ್ಪು ನೀರನ್ನು ಮಾಡಿ ಇಟ್ಕೊಂಡಿದ್ದೇನೆ. ಬಿಸಿನೀರಿಗೆ ಒಂದು 4 ಚಮಚದಷ್ಟು ಉಪ್ಪನ್ನು ಸೇರಿಸಿ ಕುದಿಸಿಬಿಡಿ. ಅದು ತಣ್ಣಗಾಗಿದೆ ಅಷ್ಟೇ, ಮತ್ತು ಅದಕ್ಕೇನು ಮಿಕ್ಸ್ ಮಾಡಲಿಲ್ಲ. ಈ ಪುಡಿಗೆ ನಾವೀಗ ಕ್ಯಾರೆಟನ್ನು ಸೇರಿಸ್ಕೊಳ್ಳೋಣ ಅಂತೆ. ನಾನೀಗ ಇಲ್ಲಿ ಕ್ಯಾರೆಟನ್ನು ಸೇರಿಸ್ಕೊಳ್ತೇನೆ. ಇನ್ನೂ ಸಣ್ಣ ಬೇಕಾದರೂ ಹೆಚ್ಕೊಳ್ಬೋದು. ನಾನು ಅದಾದ ನಂತರ ಸ್ವಲ್ಪನೇ ಉಪ್ಪು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೇನೆ. ಈ ಕ್ಯಾರೆಟ್ ಹಸಿನೇ ಇದೆ, ಏನೂ ಬೇಯಿಸಲಿಲ್ಲ, ಏನೂ ಇಲ್ಲ. ಆದರೆ ಇದು ಮಾಡಿ 2-3 ದಿವಸನಾದರೂ ಬಿಡಬೇಕು, ತಕ್ಷಣ ಉಪಯೋಗ ಮಾಡೋಕ್ಕಿಂತ. ಅಲ್ಲ, 1 ದಿವಸನಾದರೂ ಕಡೆ ಪಕ್ಷ ಬಿಡಬೇಕು, ಆವಾಗ ಇದು ಚೆನ್ನಾಗಾಗುತ್ತೆ. ಈ ರೀತಿಯಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈ ರೀತಿಯಾಗಿ ಇಷ್ಟು ನೀರಿರಬೇಕು, ಅದು ಸ್ವಲ್ಪ ದಪ್ಪ ಆಗುತ್ತೆ. ನೀವು ಇದಕ್ಕೆ ಬೇಕಾದರೆ ಹೂಕೋಸು, ಕ್ಯಾರೆಟ್ ಹಾಕಿದ್ದೇನೆ, ಸಣ್ಣಕ್ಕೆ ಕಟ್ ಮಾಡಿದ ಬೀನ್ಸ್ ಹಾಕ್ಬೋದು, ಸೌತೆಕಾಯಿಯನ್ನು ಹಾಕ್ಬೋದು, ನವಿಲು ಕೋಸನ್ನು ಹಾಕ್ಬೋದು. ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಾಗುತ್ತೆ. ಮಾವಿನಕಾಯಿ ಸೀಸನ್ ಆದರೆ ಸ್ವಲ್ಪ ಸಣ್ಣ ಮಾವಿನಕಾಯಿನೂ ಕೂಡ ಸೇರಿಸ್ಕೊಳ್ಬೋದು. ಇದಾದ ನಂತರ ಇದರಲ್ಲಿ ಹುಳಿ ಅಂಶ ಏನೂ ಇಲ್ಲ. ಲಾಸ್ಟಿಗೆ ನಾನಿಲ್ಲಿ 1 ಲಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೇನೆ. ಇದರ ರಸವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ರಿಂದ 1 ಲಿಂಬೆಹಣ್ಣು ಇದಕ್ಕೆ ಸಾಕಾಗುತ್ತೆ. ನೀವು ಜಾಸ್ತಿ ಮಾಡಿದರೆ ಲಿಂಬೆಹಣ್ಣಿನ ಪ್ರಮಾಣವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ನಾನೀಗ ಇದು ಲಿಂಬೆಹಣ್ಣನ್ನು ಇಲ್ಲಿ ಸೇರಿಸ್ಕೊಳ್ತೇನೆ. ನಾನಿಲ್ಲಿ ಲಿಂಬೆಹಣ್ಣನ್ನು ಹಿಂಡಿ ಸೇರಿಸ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇಷ್ಟು ತೆಳುವಾಗಿದೆ, ಇದು ಗೊತ್ತಾಗ್ತಾ ಇದೆ, ಇಷ್ಟು ತೆಳುವಾಗಿದೆ. ಇದು ನಾಳೆ ದಿವಸಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. 2-3 ದಿವಸನಾದ್ರೂ ಇಡಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಫಂಕ್ಷನಿಗೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ 1 ದಿವಸನಾದ್ರೂ ಬಿಡಬೇಕಾಗುತ್ತೆ. ಈ ಥರ ಟೈಟ್ ಮುಚ್ಚಳದಲ್ಲಿ ಹಾಕಿಬಿಟ್ಟು ಮುಚ್ಚಿಟ್ಕೊಂಡ್ರೆ ನಿಮಗೆ, ಇಲ್ಲ ತಕ್ಷಣಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಸ್ವಲ್ಪ ಉಪ್ಪಿನ ಪ್ರಮಾಣವನ್ನು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ, ಅದು ಬೇಗ ಹೇಳ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಸ್ವಲ್ಪ ಒಂಚೂರು ಅಗತ್ಯಕ್ಕಿಂತ ಒಂಚೂರು ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಫಂಕ್ಷನ್ಗಳಲ್ಲಿ, ಮದುವೆ ಮನೆಗಳಲ್ಲಿ ಮಾಡುವಂತಹ ತಕ್ಷಣಕ್ಕೆ ತರಕಾರಿ ಹಾಕಿದಂತಹ ಉಪ್ಪಿನಕಾಯಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಆತ್ಮೀಯರಿಗೆ ಇದನ್ನು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.